ಗೌರಿಬಿದನೂರು ನಗರದ ಹಳೆ ಬಜಾರ್ ರಸ್ತೆಯಲ್ಲಿ ಇರುವ ಆಶಾಪುರಿ ಮಾರ್ಕೆಟಿಂಗ್ ಮತ್ತು ಮಹಾಲಕ್ಷ್ಮಿ ಏಜೆನ್ಸಿ ಎರಡೂ ಅಂಗಡಿಗಳ ಶೆಲ್ಟರ್ ವೆಲ್ಡಿಂಗ್ ಮುರಿದು ಹಣ ದೋಚಿ ಪರಾರಿಯಾಗಿರುವ ಘಟನೆ ನಗರ ಠಾಣೆ ವ್ಯಾಪ್ತಿಯಲ್ಲಿ ಭಾನುವಾರ ರಾತ್ರಿ ನಡೆದಿದೆ. ಆಶಾಪುರಿ ಅಂಗಡಿ ಮಾಲೀಕ ಮಾತನಾಡಿ, ಪ್ರತಿದಿನದಂತೆ ರಾತ್ರಿ ಅಂಗಡಿ ಮುಚ್ಚಿಕೊಂಡು ಬೀಗಗಳನ್ನು ಹಾಕಿಕೊಂಡು ಹೋಗಿದ್ದೆವು. ಆದರೆ ಯಾರೋ ಕಿಡಿಗೇಡಿಗಳು ಅಂಗಡಿಯ ಶೆಲ್ಟರ್ ಮುರಿದು ಒಳಗೆ ಹೋಗಿ ಅಂಗಡಿಯಲ್ಲಿ ಇದ್ದ 10,000 ರೂಪಾಯಿ ಹಣ ತೆಗೆದುಕೊಂಡು ಹೋಗಿದ್ದಾರೆ. ಬೇರೆ ಯಾವ ವಸ್ತುಗಳು ಹೋಗಿಲ್ಲ ಎಂದರು. ಮಹಾಲಕ್ಷ್ಮಿ ಏಜೆನ್ಸಿ ಮಾಲೀಕ ಶ್ರೀನಿವಾಸ್ ಮಾತನಾಡಿ, ನಮ್ಮ ಅಂಗಡಿಗೆ ಎರಡೂ ಕಡೆ ಬಾಗಿಲು ಇದೆ. ಸಂಧಿ ಒಳಗೆ ಯಾರೋ ಹೋಗಿ ಶೆಲ್ಟರ್ ಮುರಿದು ಅಂಗಡಿ ಒಳಗೆ ಬಂದು ಅಂಗಡಿಯಲ್ಲಿ ಇದ್ದ ಚಿಲ್ಲರೆ ಹಣ ಮತ್ತು 5,000 ಹಣವನ್ನ ತೆಗೆದುಕೊಂಡು ಹೋಗಿದ್ದಾರೆ. ನಮ್ಮ ಅಂಗಡಿಯ ಮೇಲಿನ ಮನೆಯವರು ಬೆಳಗ್ಗೆ ಹಾಲು ಹಾಕಿಸಿಕೊಳ್ಳಲು ಬಂದು ನೋಡಿದಾಗ ಅಂಗಡಿಯ ಶೆಲ್ಟರ್ ಓಪನ್ ಆಗಿದೆ ಎಂದು ನಮಗೆ ತಿಳಿಸಿದ್ದು, ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಕೈಚಳಕ ಸೆರೆಯಾಗಿದೆ. ನಮ್ಮ ಹೆಸರು ಶ್ರೀನಿವಾಸ ಮೂರ್ತಿ ಅಂತ, ಮಹಾಲಕ್ಷ್ಮಿ ಏಜೆನ್ಸಿ ಓನರು. ನಾವು ರಾತ್ರಿ 6-6:30 ಬಾಗಿಲು ಹಾಕೊಂಡು ಮನೆಗೆ ಹೋಗ್ತೀವಿ. ಮಾಡಿ ಮೇಲೆ ಮನೆಯವರು ಬೆಳಿಗ್ಗೆ 4 ಗಂಟೆ ಕೆಳಗಡೆ ಬಂದಾಗ ಶೆಟ್ರ್ ಓಪನ್ ಆಗಿರೋದು ಬಂದು ಫೋನ್ ಮಾಡಿ ಹೇಳ್ತಾರೆ. ನಾವು ಕೂಡಲೇ ಬಂದು ನೋಡಿದಾಗ ಈ ಥರ ಶೆಟ್ರ್ ಎತ್ತಿದ್ರು. ನಾವು ಒಳಕ್ಕೆ ನೋಡಲಿಲ್ಲ. ತಿರ್ಗಿ ಪೊಲೀಸವರೆಲ್ಲ ಬಂದು ನೋಡಿದ್ದಾದಮೇಲೆ ಇದಾಗಿತ್ತು. ತಿರ್ಗಿ ಒಳಗಡೆ ಹೋಗಿ ನೋಡಿದ್ರೆ ಐಟಮ್ ಯಾವುದೂ ಹೋಗಿರಲಿಲ್ಲ. ಕ್ಯಾಶು ಸ್ಮಾಲ್ ಚೇಂಜ್ 10, 20, 50 ಇಟ್ಟಿದ್ವಿ. ಒಂದು 4-5 ಸಾವಿರ ರೂಪಾಯಿ ಅದು ಮಾತ್ರ ತೊಗೊಂಡೋಗಿದೆ. ಕಾಯಿನ್ಸ್ ಕೂಡ ತೊಗೊಂಡೋಗಿದೆ. ಇದು ಬಿಟ್ಟರೆ ಬೇರೆ ಅಂಗಡಿಗೆ ಏನಾದರೂ ಆಗಿದೆ ಸರ್? 2 ಅಂಗಡಿ ಕಳ್ತನ ಆಗಿದೆ ಅಂತ ಗೊತ್ತಾಗ್ತದೆ. ಇನ್ನು ಸ್ವಲ್ಪ ಮುಂದೆ ಒಂದು ಪ್ಲಾಸ್ಟಿಕ್ ಅಂಗಡಿಗೆ ಒಂದು ಆಗಿದೆ ಕಳ್ತನ. ಇದು ಮೇಲೆ 2 ಮೇನ್ ರೋಡಲ್ಲಿ. ಏನಾಗಿದೆ? ಏನು ಅಂಗಡಿ ಕಲ್ಲು ಓಪನ್ ಮಾಡಿದ್ದಾರೆ. ಏನೇನು ಹೋಗಿದೆ? ಐಟಮ್ ಏನು ಹೋಗಿಲ್ಲ, ದುಡ್ಡು ಹೋಗಿದೆ. ಎಷ್ಟು ಹೋಗಿದೆ ಅಮೌಂಟು? 10,000 ಒಳಗೆ ಇರ್ಬೋದು ಅಷ್ಟೇ. ಇನ್ನಾಯ್ತು. ಇಷ್ಟೊತ್ತಲ್ಲಿ ಯಾರು ಹೇಳಿದ್ರು ನಿಮಗೆ ಈ ಥರ ಆಗಿದೆ ಅಂತ? ನಮ್ಮ ಅಣ್ಣ ಫ್ರೆಂಡ್ ಇದ್ದು ಒಂದು ರಾತ್ರಿ ವಾಕಿಂಗ್ ಫೋನ್ ಮಾಡಿದ್ದೆ. ನಮ್ಮ ಅಣ್ಣ ಊರಲ್ಲೇ ಇದ್ದಾರೆ, ಅವ್ರು ನಮಗೆ ಫೋನ್ ಮಾಡಿದ್ದಾರೆ. ಘಟನೆ ಸಂಬಂಧ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.